ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಕೆ ಶಿವಕುಮಾರ್ ಡಿನ್ನರ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುರ್ಚಿ ಕಿತ್ತಾಟ ಸರಿ ಮಾಡಿಕೊಂಡು ಬನ್ನಿ ಅಂತ ಹೇಳಿದ್ದೆ. ಅಧಿವೇಶನಕ್ಕೂ ಮುನ್ನ ಸರಿ ಮಾಡಿಕೊಳ್ಳಿ ಅಂತ ಹೇಳಿದ್ದೆ. ಕುರ್ಚಿ ವಿಚಾರ ಆಂತರಿಕ ವಿಚಾರ ಅಲ್ಲ ಅಂತ ಹೇಳಿ ಈಗ ವಿಜಯೇಂದ್ರ ಹೇಳಿದ್ದಾರೆ. ಕುರ್ಚಿ ವಿಚಾರವನ್ನು ಸರಿಪಡಿಸಿಕೊಳ್ಳಿ ಅಂತ ಕೇಂದ್ರದಿಂದ ಹೇಳಿದ್ರಲ್ಲ, ಆ ವಿಚಾರದಲ್ಲಿ ಇದು ಆಂತರಿಕ ವಿಚಾರ ಅಲ್ಲ, ರಾಜ್ಯದ ವಿಚಾರವಾಗಿದೆ. ಕುರ್ಚಿ ಕಿತ್ತಾಟದಿಂದ ರೈತರು ಬೀದಿಗೆ ಬರುವಂತಾಗಿದೆ. ಭರವಸೆ ಈಡೇರುತ್ತಿಲ್ಲ, ನಾಡಿನ ಜನ ಬೇಸತ್ತು ಹೋಗಿದ್ದಾರೆ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗುವ 10 ದಿನ ಮುಂಚಿತವಾಗಿ ನಾನು ಬೆಂಗಳೂರಿನಲ್ಲಿ ಹೇಳಿದ್ದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳೇ, ಯಾವ ಪುರುಷಾರ್ಥಕ್ಕೆ ನೀವು ಬೆಳಗಾವಿಯ ಚಳಿಗಾಲದ ಅಧಿವೇಶನವನ್ನು ಕರೆದಿದ್ದೀರಿ? ನೀವು ಬೆಳಗಾವಿ ಚಳಿಗಾಲದ ಅಧಿವೇಶನ ಮಾಡೋದೇ ಆದರೆ ನಾಯಕತ್ವದ ವಿಚಾರವನ್ನು ಇತ್ಯರ್ಥಪಡಿಸ್ಕೊಂಡು ಬನ್ನಿ. ಮುಖ್ಯಮಂತ್ರಿ ಕುರ್ಚಿಯನ್ನು ಯಾರೇ ಬಿಡ್ಕೊಡ್ಬೇಕು, ನೀವೇ ಹಿಡ್ಕೋಬೇಕಾ, ಇದೆಲ್ಲವೂ ಕೂಡ ಇತ್ಯರ್ಥ ಮಾಡ್ಕೊಂಡು ಬನ್ನಿ ಅನ್ನೋ ಮಾತನ್ನು ನಾವು ಹೇಳಿದ್ವಿ. ಕಾಂಗ್ರೆಸ್ ಪಕ್ಷದವ್ರು ಹೇಳಿದ್ರು ಇದು ನಮ್ಮ ಆಂತರಿಕ ವಿಚಾರ ಅಂತೇಳಿ. ಮುಖ್ಯಮಂತ್ರಿಯ ವಿಚಾರ ಇದು ಆಂತರಿಕ, ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಅಲ್ಲ, ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈಗಾಗಲೇ ರಾಜ್ಯದ ಜನ ಬೇಸತ್ತಿದ್ದಾರೆ. ಕಳೆದ 5-6 ತಿಂಗಳುಗಳಿಂದ ಮುಖ್ಯಮಂತ್ರಿ ಇವತ್ತು ಹೇಳಿದ್ದಾರೆ, ನಾಳೆ ಹೇಳಿದ್ದಾರೆ, ಇವರಾಗ್ತಾರೆ ಅವರಾಗ್ತಾರೆ, ಬ್ರೇಕ್ಫಾಸ್ಟ್ ಮೀಟಿಂಗು, ಲಂಚ್ ಮೀಟಿಂಗು, ಡಿನ್ನರ್ ಮೀಟಿಂಗು, ರಾಜ್ಯದ ಜನ ಬೇಸತ್ತೋಗಿದ್ದಾರೆ. ಇಂಥ ಲಜ್ಜೆಗೆಟ್ಟ ವರ್ತನೆಯಿಂದನೇ ಇವತ್ತು ರೈತರು ಬೀದಿಗೆ ಬಂದಿರುವಂಥದ್ದು. ಬೆಳಗಾವಿಯ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗುವ 10 ದಿನ ಮುಂಚಿತವಾಗಿ ನಾನು ಬೆಂಗಳೂರಿನಲ್ಲಿ ಹೇಳಿದ್ದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳೇ, ಯಾವ ಪುರುಷಾರ್ಥಕ್ಕೆ ನೀವು ಬೆಳಗಾವಿಯ ಚಳಿಗಾಲದ ಅಧಿವೇಶನವನ್ನು ಕರೆದಿದ್ದೀರಿ? ನೀವು ಬೆಳಗಾವಿ ಚಳಿಗಾಲದ ಅಧಿವೇಶನ ಮಾಡೋದೇ ಆದರೆ ನಾಯಕತ್ವದ ವಿಚಾರವನ್ನು ಇತ್ಯರ್ಥಪಡಿಸ್ಕೊಂಡು ಬನ್ನಿ. ಮುಖ್ಯಮಂತ್ರಿ ಕುರ್ಚಿಯನ್ನು ಯಾರೇ ಬಿಡ್ಕೊಡ್ಬೇಕು, ನೀವೇ ಹಿಡ್ಕೋಬೇಕಾ, ಇದೆಲ್ಲವೂ ಕೂಡ ಇತ್ಯರ್ಥ ಮಾಡ್ಕೊಂಡು ಬನ್ನಿ ಅನ್ನೋ ಮಾತನ್ನು ನಾವು ಹೇಳಿದ್ವಿ. ಅಧಿವೇಶನಕ್ಕೂ ಮುನ್ನ ವಿಪಕ್ಷಗಳು ಈ ವಿಚಾರದಲ್ಲಿ ಒಂದು ಕ್ಲಾರಿಟಿಯನ್ನು ಹೊಂದಿದ್ವು ಅಂತ ಕಾಣಿಸುತ್ತೆ. ಯಾವಾಗ ಈ ನಾಯಕತ್ವದ ವಿಚಾರವನ್ನೇ ದೊಡ್ಡ ಅಜೆಂಡಾ ಮಾಡ್ತಾರೆ ಅಧಿವೇಶನದಲ್ಲಿ ಅಂತ ಅರಿತಂಥ ಕಾಂಗ್ರೆಸ್ ನಾಯಕರು ಈ ವಿಚಾರ ದೊಡ್ಡದಾಗಿ ಮಾಡಬಾರದು ಎನ್ನುವ ಕಾರಣಕ್ಕಾಗಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ರು. ಇದೀಗ ಅದೇ ಮುಂದುವರಿತಾ ಇದೆಯಲ್ಲ ಅನ್ನೋ ವಿಷಾದ ವಿಜಯೇಂದ್ರ ಮಾತಿನಲ್ಲಿದೆ. ತಗೊಳ್ಳಿಲ್ಲ ನೋಡಿ, ನೀವು ನಂಬರ್ ಗೇಮ್ ಇದ್ರೆ ವಿರೋಧ ಪಕ್ಷ ಅವರು ಹೇಳಿದಾರಲ್ಲ, ನಾವು ನೋ ಕಾನ್ಫಿಡೆನ್ಸ್ ಮೋಷನ್ ಮಾಡ್ತೀವಿ ಅಂತ ಬಿಟ್ಟು ಯಾಕೆ ಮಾಡಲಿಲ್ಲ? ನೀವು ಅದನ್ನ ಅವ್ರನ್ನೇ ಕೇಳೋದಿಲ್ಲ, ನನ್ನೇ ಕೇಳ್ತೀರಾ? ನೋಡಿಯಪ್ಪ, ನಂಬರ್ ಕಡಿಮೆ ಇದ್ರೆ ಅವ್ರು ನೋ ಕಾನ್ಫಿಡೆನ್ಸ್ ಮೋಷನ್ ಮಾಡ್ತಾ ಇದ್ರು, ಮಾಡಿದಾರ? ಅದ್ರ ಅರ್ಥ ಏನಂದ್ರೆ ನಂಬರ್ ಇದೆ. CM ನ ಕೇಳ್ಬೇಕಪ್ಪ, CM ಡೆಲ್ಲಿ ಹೋಗಿ ನನಗೆಲ್ಲಿ ಗೊತ್ತಾಗ್ತದೆ? ದಯವಿಟ್ಟು CM ನ ಕೇಳಿ. ನೋಡಿ, ಎಲ್ಲರೊಟ್ಟಿಗೆ ಆಪ್ತರಾಗಿದ್ದೀನಿ, ಅದೇ ತೊಂದರೆ ಇಲ್ಲ. ಬಟ್ ಒಂದು ಹೇಳ್ತೀನಿ, ನೀವು ನಿಮ್ಮದೇನು ತೊಂದರೆಯಿಂದ ಅಲ್ಲ, ನಾನು ಇಂಟರ್ವ್ಯೂ ಕೊಟ್ಟರೆ ನೀವು ಪ್ರಶ್ನೆಗಳು ಬರ್ತದೆ. ನೀವು ಈ ಥರ ಬಂದು ಕೇಳಿದ್ರೆ ನಮ್ಮ ಏನು ಪ್ರಶ್ನೆ ಕೇಳ್ತೀರ ಅದು ಬಿಟ್ಬಿಡ್ತೀರಾ. ನಾನು ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ನೀವು ಅದನ್ನ ಯಾವುದೋ ರೀತಿಯಲ್ಲಿ ಹಾಕ್ಬಿಟ್ಟು ಹಾಕ್ತೀರಾ. ಬೆಳಗಾವಿಯ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗುವ 10 ದಿನ ಮುಂಚಿತವಾಗಿ ನಾನು ಬೆಂಗಳೂರಿನಲ್ಲಿ ಹೇಳಿದ್ದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳೇ, ಯಾವ ಪುರುಷಾರ್ಥಕ್ಕೆ ನೀವು ಬೆಳಗಾವಿಯ ಚಳಿಗಾಲದ ಅಧಿವೇಶನವನ್ನು ಕರೆದಿದ್ದೀರಿ?
ನೀವು ಬೆಳಗಾವಿ ಚಳಿಗಾಲದ ಅಧಿವೇಶನ ಮಾಡೋದೇ ಆದರೆ ನಾಯಕತ್ವದ ವಿಚಾರವನ್ನು ಇತ್ಯರ್ಥಪಡಿಸ್ಕೊಂಡು ಬನ್ನಿ. ಮುಖ್ಯಮಂತ್ರಿ ಕುರ್ಚಿಯನ್ನು ಯಾರೇ ಬಿಡ್ಕೊಡ್ಬೇಕು, ನೀವೇ ಹಿಡ್ಕೋಬೇಕಾ, ಇದೆಲ್ಲವೂ ಕೂಡ ಇತ್ಯರ್ಥ ಮಾಡ್ಕೊಂಡು ಬನ್ನಿ ಅನ್ನೋ ಮಾತನ್ನು ನಾವು ಹೇಳಿದ್ವಿ. ಕಾಂಗ್ರೆಸ್ ಪಕ್ಷದವ್ರು ಹೇಳಿದ್ರು ಇದು ನಮ್ಮ ಆಂತರಿಕ ವಿಚಾರ ಅಂತೇಳಿ. ಮುಖ್ಯಮಂತ್ರಿಯ ವಿಚಾರ ಇದು ಆಂತರಿಕ, ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಅಲ್ಲ, ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈಗಾಗಲೇ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ LN ಸ್ವಾಮಿ ಕೊಡ್ತಾರೆ. ಸ್ವಾಮಿ, ಗಮನಿಸ್ತಾ ಇದ್ವಿ, ಒಂದು ಕಡೆ ವಿಧಾನಸಭೆ ವಿಧಾನ ಪರಿಷತ್ತಿನಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ, ಮತ್ತೊಂದು ಕಡೆ ನಾಯಕತ್ವದ ವಿಚಾರವಾಗಿ ನಡೀತಾ ಇರುವಂಥ ಅನೇಕ ಗೊಂದಲಮಯ ವಾತಾವರಣದ ಸಭೆಗಳ ಮೇಲೆ ಸಭೆಗಳು, ಒಂದು ಕಡೆ ಡಿನ್ನರ್ ಮೀಟಿಂಗ್ ಅಂತೆ, ಇನ್ನೊಂದು ಕಡೆ ಲಂಚ್ ಮೀಟಿಂಗ್ ಅಂತೆ, ಹೀಗೆ ಬೇರೆ ಬೇರೆ ರೀತಿಯ ಮೀಟಿಂಗ್ಗಳು ಸಾಗ್ತಾ ಇದ್ದಾವೆ. ಈ ಮಧ್ಯೆ ಅಧಿವೇಶನಕ್ಕೆ ಕೊಡಬೇಕಾದಂಥ ಪ್ರಾಮುಖ್ಯತೆ ಎಷ್ಟರ ಮಟ್ಟಿಗೆ ಕೊಡಲಾಗ್ತಾ ಇದೆ ಅಲ್ಲಿ ಅಂತ ಹೇಳಿ? ದಶರಥ್, ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲೂ ಕೂಡ CM ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ಕಾವೇರ್ತಾ ಇರೋದು. ಮೊದಲ ದಿನದಿಂದಲೇ CM ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜೊತೆಗೆ ಇಲ್ಲೂ ಕೂಡ ಬಣ ಬಡಿದಾಟ ಹಾಗೂ ಡಿನ್ನರ್ ಪಾಲಿಟಿಕ್ಸ್ಗೆ ಹೆಚ್ಚಿನ ಮನ್ನಣೆ ಕೊಡಲಾಗ್ತಾ ಇರೋದು ಸ್ಪಷ್ಟವಾಗ್ತಾ ಇದೆ. ಯಾಕೆಂದರೆ ಬೆಳಗಾವಿಯ ಅಧಿವೇಶನಕ್ಕೆ ಬರುವುದಕ್ಕೆ ಮುನ್ನ CM ಪವರ್ ಶೇರಿಂಗ್ ವಿಚಾರಕ್ಕೆ, ಆ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಬೇಕು ಎಂಬ ವಿಚಾರವನ್ನು ಇಟ್ಕೊಂಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದರು. CM ಹಾಗೂ DCM ಇಬ್ಬರ ನಿವಾಸದಲ್ಲೂ ಕೂಡ ಬ್ರೇಕ್ಫಾಸ್ಟ್ ಒಂದು ಮೀಟಿಂಗ್ ಮಾಡಿ ತಾತ್ಕಾಲಿಕ ಒಂದು ಬ್ರೇಕ್ ಹಾಕಲಾಗಿತ್ತು. ಬೆಳಗಾವಿಯ ಅಧಿವೇಶನಕ್ಕೆ ಇದು ಅಡ್ಡಿಪಡಿಸಲಾಗುತ್ತೆ, ವಿಪಕ್ಷಗಳಿಗೆ ಅಸ್ತ್ರ ಆಗುತ್ತೆ ಎಂಬ ವಿಚಾರವನ್ನು, ಲೆಕ್ಕಾಚಾರವನ್ನು ಕೂಡ ಕಾಂಗ್ರೆಸ್ ನಾಯಕರು ಮಾಡಿಕೊಂಡಿದ್ರು. ಹಾಗಾಗಿ ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಹಾಕಬೇಕು ಅನ್ನೋದು ಒಂದು ಪ್ರಯತ್ನ ಕೂಡ ಆಗಿತ್ತು. ಹೈಕಮಾಂಡ್ನಿಂದ ಸೂಚನೆ ಕೂಡ ಸಿಕ್ಕಿತ್ತು. ಆದರೆ ಬೆಳಗಾವಿಯಲ್ಲೂ ಕೂಡ CM ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ಇಲ್ಲೂ ಕೂಡ ಡಿನ್ನರ್ ಪಾಲಿಟಿಕ್ಸ್, ರಾಜಕೀಯ ಡಿನ್ನರ್ ಪಾಲಿಟಿಕ್ಸ್ಗೆ ಕೂಡ ಹೆಚ್ಚು ಮನ್ನಣೆ ಪಡಿತಾ ಇರೋಂಥದ್ದು. ಯಾಕೆಂದರೆ ಯತೀಂದ್ರ ಸಿದ್ದರಾಮಯ್ಯನವರು ಯಾವಾಗ ತಮ್ಮ ತಂದೆ CM ಸಿದ್ದರಾಮಯ್ಯನವರ ಪರ ಬ್ಯಾಟಿಂಗ್ ಮಾಡಿದ್ರು, ಅಲ್ಲಿ ಮತ್ತೆ DCM DKC ಅವರ ಒಂದು ಬಣ ಹೈ ಅಲರ್ಟ್ ಆಗಿರೋವಂಥದ್ದು. ಹಾಗಾಗಿ ಮುಂದೆ ಏನು ಮಾಡಬೇಕು ಎಂಬ ವಿಚಾರವನ್ನು ಇಟ್ಕೊಂಡು ಈಗಾಗಲೇ ತಮ್ಮದೇ ಆದಂಥ ಒಂದು ಸ್ಟ್ರಾಟಜಿಯನ್ನು ಮಾಡ್ಕೊಳ್ತಾ ಇರೋಂಥದ್ದು. ಹಾಗಾಗಿ ಇಲ್ಲಿ ನಿನ್ನೆ ಕೂಡ ಒಂದು ಡಿನ್ನರ್ ಮೀಟಿಂಗ್ ಕರೀತಾರೆ DCM DK ಶಿವಕುಮಾರ್. ಒಂದು ಸುಮಾರು 35ರಿಂದ 40 ಶಾಸಕರು ಅದಕ್ಕೆ ಹೋಗ್ತಾರೆ. ಅಲ್ಲಿ ನಂಬರ್ ಗೇಮ್ ಪಾಲಿಟಿಕ್ಸ್ ಶುರುವಾಗಿತ್ತಾ ಎಂಬ ರಾಜಕೀಯ ಲೆಕ್ಕಾಚಾರಗಳು ಕೂಡ ಈಗ ಚರ್ಚೆ ಆಗ್ತಾ ಇರೋಂಥದ್ದು. ಯಾಕೆಂದರೆ ಈಗಾಗಲೇ ಒಂದು ಕಡೆ CM ಸಿದ್ದರಾಮಯ್ಯನವರ ಬಣ ಕೂಡ ತಮ್ಮ ಪ್ರಾಬಲ್ಯವನ್ನು ತೋರಿಸೋದಕ್ಕೆ ತಮ್ಮ ಸ್ಟ್ರಾಟಜಿಯನ್ನು ಬಳಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ DCM DK ಶಿವಕುಮಾರ್ ಬಣ ಕೂಡ ನಾವು ಕೂಡ ತಮ್ಮ ಸ್ಟ್ರಾಟಜಿಯನ್ನು ತೋರಿಸಬೇಕು ಅನ್ನೋದು ಕೂಡ ಈಗ ಅಲರ್ಟ್ ಆಗಿರೋಂಥದ್ದು. ಯಾಕೆಂದರೆ ಯತೀಂದ್ರ ಸಿದ್ದರಾಮಯ್ಯನವರು ಪದೇ ಪದೇ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಪೂರ್ಣಾವಧಿ CM ಆಗಿ ಸಿದ್ದರಾಮಯ್ಯನವರು ಮುಂದುವರಿತಾರೆ, ನಾಯಕತ್ವ ಬದಲಾವಣೆಯಲ್ಲಿ ಹೈಕಮಾಂಡ್ ಯಾವುದೂ ಕೂಡ ರಿಸ್ಟ್ರಿಕ್ಷನ್ ಹಾಕಿಲ್ಲ ಎಂಬುದು ಕೂಡ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಹಾಗಾಗಿ ಇದಕ್ಕೆ ಯಾವ ರೀತಿ ಒಂದು ಟಕ್ಕರ್ ಕೊಡಬೇಕು, ಯಾವ ರೀತಿ ಸಿದ್ಧತೆ ಕಾಣಬೇಕು, ಜೊತೆಗೆ ನಾವು ಡಿನ್ನರ್ ಪಾಲಿಟಿಕ್ಸನ್ನು ನೋಡಬೇಕಂತ ಸಂದರ್ಭದಲ್ಲಿ ನಿನ್ನೆ ಶಾಸಕರನ್ನು ಡಿನ್ನರಿಗೆ ಕರೆದಿದ್ರು. ಅಲ್ಲೂ ಕೂಡ ಶಾಸಕರ ಜೊತೆ ಒಂದಿಷ್ಟು ಚರ್ಚೆಗಳು ಕೂಡ ಆಗಿರುವಂಥದ್ದು. ಹಾಗಾಗಿ ಇಲ್ಲಿ ನಂಬರ್ ಗೇಮ್ ಏನು ಮತ್ತೆ ಚರ್ಚೆ ಆಗುತ್ತಾ, ಮತ್ತೆ ಮನ್ನಣೆಗೆ ಬರುತ್ತಾ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇಲ್ಲ ಒಂದು ಕಡೆ ಡಿನ್ನರ್ ಪಾಲಿಟಿಕ್ಸ್ ಮತ್ತೆ ಹೈಕಮಾಂಡ್ ಗಮನ ಸೆಳೆಯುತ್ತಾ, ಹೈಕಮಾಂಡ್ ನಾಯಕರು ಇದಕ್ಕೆ ಫುಲ್ ಸ್ಟಾಪ್ ಆಗ್ತಾರ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಹಾಗಾಗಿ ಈ ವಿಚಾರಕ್ಕೂ ಕೂಡ ಯತೀಂದ್ರ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿರೋಂಥದ್ದು. ಅಂದರೆ ಅವರು ಡಿನ್ನರ್ ಮೀಟಿಂಗ್ ಮಾಡಿದ್ರೆ ನಾನೇನು ಮಾಡ್ಕೊಳ್ಳಿ, ಅವರು ಬೆಳಗಾವಿ ಶಾಸಕರು ಹಾಗೂ ಸಚಿವರನ್ನು ಕರೆದು ಡಿನ್ನರ್ ಮಾಡ್ತಾ ಇದ್ದಾರೆ, ನಾನು ಈಗ ಏನು ಹೇಳಬೇಕಾಗಿದ್ದೀನೋ ಅದು ಸ್ಪಷ್ಟವಾಗಿ ಹೇಳಿದ್ದೇನೆ, ಪದೇ ಪದೇ ನಾನು ಹೇಳೋದಿಲ್ಲ ಅನ್ನೋದು ಈಗ ಮತ್ತೆ ಸ್ಪಷ್ಟೀಕರಣ ಕೊಟ್ಟಿರೋಂಥದ್ದು. ಅಂದರೆ CM ಸಿದ್ದರಾಮಯ್ಯನವರ ವಿಚಾರದಲ್ಲಿ 5 ವರ್ಷಗಳ ಕಾಲ ಅವರೇ, ಅಂದರೆ ಇನ್ನು ಉಳಿದಂಥ 2.5 ವರ್ಷಗಳ ಕಾಲ ಅವರೇ ಸಂಪೂರ್ಣವಾಗಿ CM ಆಗಿರ್ತಾರೆ ಅನ್ನೋದು ಸ್ಪಷ್ಟೀಕರಣ ಕೊಟ್ಟಿರೋಂಥದ್ದು. ಹಾಗಾಗಿ ಈಗ ನಾನು ಪದೇ ಪದೇ ಅದನ್ನು ಹೇಳಕ್ಕೆ ಹೋಗೋದಿಲ್ಲ ಅನ್ನೋದು ಈಗಾಗಲೇ ಹೇಳಿರುವಂಥದ್ದು. ಹಾಗಾಗಿ ಯಾವಾಗ ಯತೀಂದ್ರ ಸಿದ್ದರಾಮಯ್ಯನವರು ಪದೇ ಪದೇ ತಮ್ಮ ತಂದೆ ಪರ ಬ್ಯಾಟಿಂಗ್ ಮಾಡ್ತಾರೋ, ಅಲ್ಲಿ DCM DK ಶಿವಕುಮಾರ್ ಬಣ ಕೂಡ ಸಾಕಷ್ಟು ಅಲರ್ಟ್ ಆಗಿರೋಂಥದ್ದು. ಹಾಗಾಗಿ ನಿನ್ನೆ ಡಿನ್ನರ್ ಮೀಟಿಂಗನ್ನು ಕರೆದು ತಮ್ಮ ಸ್ಟ್ರಾಟಜಿಯನ್ನು ಬಳಕೆ ಮಾಡಿಕೊಂಡಿರೋಂಥದ್ದು. ದಶರಥ್, ಥ್ಯಾಂಕ್ ಯು ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ. ಲಜ್ಜೆಗೆ